ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧ ಈಗ ನಿರ್ಣಾಯಕ ಘಟ್ಟ ತಲುಪ್ತಾ ಇದೆ. ಟ್ಯಾರಿಫ್ ಭಯೋತ್ಪಾದಕ ಟ್ರಂಪ್ ಭಾರತದ ಮೇಲೆ 50% ಟ್ಯಾರಿಫ್ ಬೆದರಿಕೆಯನ್ನ ಜಾರಿಗೊಳಿಸೋದನ್ನ ಈಗ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಆಗಸ್ಟ್ 27ರ ಬೆಳಗಿನ ಜಾವ 12 ಗಂಟೆ 1 ನಿಮಿಷದಿಂದ ಇದು ಜಾರಿ ಆಗ್ತಾ ಇದೆ. ಅಂದ್ರೆ ಆಯ್ತು, ಇನ್ನೇನ್ ಜಾರಿ ಆಗೇ ಬಿಡ್ತು, ಟೈಮ್ ಹತ್ರ ಬಂದ್ಬಿಡ್ತು. ಇದು ಜಾರಿ ಆಗೋಕು ಮುನ್ನ ಹಲವು ಮೇಜರ್ ಡೆವಲಪ್ಮೆಂಟ್ ಆಗಿವೆ. ಭಾರತದ ಒಳಗೆ ಉನ್ನತ ಅಧಿಕಾರಿಗಳು ಕುರಿತಂತೆ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ. ಭಾರತದ ಆರ್ಥಿಕತೆ ಮೇಲೆ, ರಫ್ತಿನ ಮೇಲೆ, ಇಲ್ಲಿನ ಕೆಲ ಕೈಗಾರಿಕೆಗಳ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು, ಅದನ್ನ ಮ್ಯಾನೇಜ್ ಮಾಡೋದು ಅಂತ ಚರ್ಚೆ ಮಾಡಿದ್ದಾರೆ. ಅಮೆರಿಕ ಕೂಡ ಭಾರತಕ್ಕೆ ನೋಟಿಸ್ ಜಾರಿ ಮಾಡಿದೆ. ಅಡಿಷನಲ್ ಟ್ಯಾರಿಫ್ ಅಂದ್ರೆ 25+25% ಬುಧವಾರದಿಂದ ಜಾರಿಗೆ ಬರ್ತಾ ಇದೆ. ಆಗಸ್ಟ್ 27ರ ಬೆಳಗಿನ ಜಾವ ಟೈಮ್ ಕೂಡ ಆಲ್ರೆಡಿ ಹೇಳಿದ್ವಿ, 12 ಗಂಟೆ 1 ನಿಮಿಷಕ್ಕೆ ಸುಂಕ ಜಾರಿಗೆ ಬರುತ್ತೆ ಅಂತ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಘೋಷಿಸಿದೆ. ವೈಟ್ ಹೌಸ್ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ಯುಕ್ರೇನ್ ಜೊತೆಗಿನ ಯುದ್ಧ ನಿಲ್ಲಿಸೋಕೆ ರಷ್ಯಾ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದ ಈ ಸುಂಕ ಹೇರಿದ್ದೀವಿ ಅಂತ ಹೇಳಿದೆ. ಈ ಮಧ್ಯೆ ಗುಜರಾತ್ ನಲ್ಲಿ PM ಮೋದಿ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಎಷ್ಟೇ ಪ್ರೆಷರ್ ಬಂದರೂ ಪರವಾಗಿಲ್ಲ, ಅದನ್ನ ತಡೆದುಕೊಳ್ಳುವ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಮೋದಿ ರೈತರು, ಸಣ್ಣ ಉದ್ದಿಮೆಗಳು ಮತ್ತು ಜಾನುವಾರು ಸಾಕಾಣಿಕೆ ಮಾಡುವವರಿಗೆ ಯಾವುದೇ ಸಮಸ್ಯೆ ಆಗೋದಕ್ಕೆ ಬಿಡಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಡೈರಿ, ಕೃಷಿ ಕ್ಷೇತ್ರ ಸೇರಿ ಸಾಕಷ್ಟು ಕ್ಷೇತ್ರಗಳಿಗೆ ಆಕ್ಸೆಸ್ ಪಡೆಯೋಕೆ ಅಮೆರಿಕ ತುಂಬಾ ಪ್ರಯತ್ನ ಮಾಡ್ತಿದೆ. ಹೀಗಾಗಿ ರಷ್ಯಾದ ನೆಪ ಹೇಳಿಕೊಂಡು ಭಾರತಕ್ಕೆ ಟ್ಯಾರಿಫ್ ಹಾಕಿದೆ. ಹೀಗಾಗಿ ಮೋದಿ ಟ್ರಂಪ್ಗೆ ಈ ರೀತಿ ಹೇಳಿದ್ದಾರೆ, ನಾವು ಎಷ್ಟೇ ಟ್ಯಾರಿಫ್ ಕಟ್ಟಿದ್ರೂ ಪರವಾಗಿಲ್ಲ, ನಿಮ್ಮನ್ನ ಭಾರತದ ಒಳಗೆ ಬಿಡೋದಿಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ. ಟ್ರಂಪ್ ಕೂಡ ತಮ್ಮ ಟ್ಯಾರಿಫ್ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಟೆಕ್ ಕಂಪನಿಗಳ ಮೇಲೆ ದಾಳಿ ಮಾಡುವ, ನಮ್ಮ ಕಂಪನಿಗಳನ್ನ ಅಸ್ಥಿರಗೊಳಿಸುವ ರಾಷ್ಟ್ರಗಳ ವಿರುದ್ಧ ನಾವು ನಿಲ್ತೀವಿ. ಚೀನಾದ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಮ್ಮಲ್ಲಿ ಜಾಗ ಕೊಡ್ತಿದ್ದಾರೆ, ಅದೆಲ್ಲ ಆಗಬಾರದು. ಅಮೆರಿಕದಲ್ಲಿ ಅಮೆರಿಕನ್ ಕಂಪನಿಗಳ ಹಿತಾಸಕ್ತಿ ಮುಖ್ಯ, ಅದನ್ನ ಕಾಪಾಡೋಕೆ ನಾವು ಕಮಿಟ್ ಆಗಿದ್ದೀವಿ. ನೀವು ಅಮೆರಿಕಗೆ ಗೌರವ ಕೊಡಿ ಅಥವಾ ಪರಿಣಾಮವನ್ನ ಎದುರಿಸಿ ಅಂತ ಹೇಳಿದ್ದಾರೆ. ಜೊತೆಗೆ ಚೀನಾ ಮೇಲೆ 200% ಟ್ಯಾರಿಫ್ ಹಾಕೋದಾಗಿ ಬೆದರಿಕೆ ಹೊಡಿದ್ದಾರೆ. ಚೀನಾ ನಮಗೆ ಮ್ಯಾಗ್ನೆಟ್ಸ್ ರಫ್ತು ಮಾಡಬೇಕು, ಒಂದ್ ವೇಳೆ ನಮಗೆ ರಫ್ತು ಮಾಡಲಿಲ್ಲ ಅಂದ್ರೆ ಚೀನಾ ಮೇಲೆ 200% ಟ್ಯಾರಿಫ್ ಅಥವಾ ಇನ್ನೂ ಒಂದಷ್ಟು ಚಾರ್ಜ್ ಹಾಕ್ತೇವೆ. ಬಹುಶಃ ಚೀನಾ ಜೊತೆ ಆತರ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಚೀನಾ ಬಳಿ ಹಲವು ಕಾರ್ಡ್ಗಳಿವೆ, ಅಂದ್ರೆ ಲೆವರೇಜ್ ಇದೆ. ಆದ್ರೆ ಅಮೆರಿಕ ಹತ್ರ ಇನ್ಕ್ರೆಡಿಬಲ್ ಕಾರ್ಡ್ ಇದೆ. ಅದನ್ನ ನಾವು ಇವಾಗಲೇ ಪ್ಲೇ ಮಾಡಲ್ಲ, ನಾವು ಮಾಡಿದ್ರೆ ಚೀನಾವನ್ನೇ ನಾಶ ಮಾಡ್ಬಿಡ್ಬೋದು. ಅದಕ್ಕೆ ರೈಟ್ ಟೈಮಿಗೆ ನಾವು ಮಾಡ್ತೀವಿ, ಇವಾಗ ಮಾಡಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾನು ಈ ವರ್ಷ ಅಥವಾ ಸ್ವಲ್ಪ ಲೇಟರ್ ಚೀನಾಗೆ ಹೋಗ್ತೀನಿ, ಚೀನಾ ಜೊತೆ ಅಮೆರಿಕ ಒಳ್ಳೆ ಸಂಬಂಧವನ್ನ ಹೊಂದುತ್ತೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಟ್ರಂಪ್ ಕೆಲ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಯುದ್ಧ ಸಾರಿದಾಗ ಚೀನಾ ಮೇಲೆನೆ ಮನ ಬಂದಂತೆ ಟ್ಯಾರಿಫ್ ಹಾಕಿದ್ರು. 145% ವರೆಗೆ ಟ್ಯಾರಿಫ್ ಹಾಕಿದ್ರು. ಇದಕ್ಕೆ ಚೈನಾ ಕೂಡ ತಕ್ಕ ಕೌಂಟರ್ ಕೊಟ್ಟಿತ್ತು. ಹೀಗಾಗಿ ಗ್ಲೋಬಲ್ ಸಪ್ಲೈ ಚೈನ್ ನಲ್ಲಿ ಭಾರಿ ಅಡಚಣೆ ಉಂಟಾಗಿತ್ತು. ಹಲವು ಆಮದುದಾರರು ವ್ಯಾಪಾರ ಮಾಡೋದನ್ನ ಸ್ಟಾಪ್ ಮಾಡಬೇಕಾಯ್ತು. ಆದ್ರೆ ಚೀನಾ ಯಾವಾಗ ತಾನು ಪ್ರೊಡ್ಯೂಸ್ ಮಾಡೋ ರೇರ್ ಅರ್ತ್ ಮೆಟೀರಿಯಲ್ಸ್ ದಾಳವನ್ನ ಉರುಳಿಸ್ತೋ, ಟ್ರಂಪ್ಗೆ ಅವರ ಜೀವ ಕತ್ತಿರಿಲ್ ಮಧ್ಯೆ ಸಿಕ್ಕಾಕೊಂಡಂಗಾಯ್ತು. ಚೀನಾ ಕಟ್ ಮಾಡ್ಬಿಡುತ್ತೆ ಅನ್ನೋ ಭಯ ಶುರುವಾಯ್ತು. ಅವಾಗ ಮೆತ್ತಗಾದ್ರು ಟ್ರಂಪ್. ಇಲ್ಲೆಲ್ಲ ಪೋಸ್ಟ್ಪೋನ್ ಮಾಡೋಣ, ಮಾತಾಡೋಣ ಬನ್ನಿ ಅಂತ ಕರೆದ್ರು. ಅಮೆರಿಕ ಚೀನಾ ವಸ್ತುಗಳ ಮೇಲಿನ ಟ್ಯಾರಿಫ್ ಅನ್ನ 30% ಇಳಿಸ್ತು. ಚೀನಾ ಅಮೆರಿಕದ ವಸ್ತುಗಳ ಮೇಲಿನ ಸುಂಕವನ್ನ 10% ರಿಡ್ಯೂಸ್ ಮಾಡಿತ್ತು. ಮಾತಾಡೋಣ, ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ, 90 ಡೇಸ್ ಡೆಡ್ ಲೈನ್, ಅಲ್ಲಿವರೆಗೂ ಪಾಸ್ ಮಾಡೋಣ ಅಂತೆಲ್ಲ ಮಾಡಿದ್ರು. ಸೊ ನವೆಂಬರ್ 10ರವರೆಗೆ 2 ರಾಷ್ಟ್ರಗಳು ಹೆಚ್ಚಿನ ಟ್ಯಾರಿಫ್ ಇಲ್ಲದೆ ವಹಿವಾಟು ನಡೆಸ್ತಾವೆ. ಈಗ ಇದರ ನಡುವೆ ಟ್ರಂಪ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಆಗಸ್ಟ್ 24ಕ್ಕೆ ಯುಕ್ರೇನ್ ಸ್ವಾತಂತ್ರ್ಯ ದಿನಾಚರಣೆಗೆ PM ಮೋದಿ ವಿಶ್ ಮಾಡಿದ್ರು. ಅದಕ್ಕೀಗ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮೋದಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಅಲ್ಲದೆ ರಷ್ಯಾ ಯುಕ್ರೇನ್ ಸಂಘರ್ಷವನ್ನ ಶಾಂತಿ ಹಾಗೂ ರಾಜತಾಂತ್ರಿಕ ಮಾತುಕತೆ ಮೂಲಕ ಬಗೆಹರಿಸುವ ಭಾರತದ ನಿಲುವಿಗೆ ನಾವು ಪ್ರಶಂಸೆ ವ್ಯಕ್ತಪಡಿಸ್ತೀವಿ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ರಷ್ಯಾ ಭಾರತದ ಇನ್ನಷ್ಟು ಸ್ಕಿಲ್ಡ್ ವರ್ಕರ್ಸ್ ನ ಹೈರ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದೆ. ರಷ್ಯಾದಲ್ಲಿರೋ ಭಾರತದ ರಾಯಭಾರಿ ವಿನಯ್ ಕುಮಾರ್ ಈ ರೀತಿ ಹೇಳಿದ್ದಾರೆ. ಇಂಟರ್ವ್ಯೂನಲ್ಲಿ ಮಾತನಾಡಿರೋ ವಿನಯ್, ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದಲ್ಲಿ ಪೇಮೆಂಟ್ ಪ್ರಾಸೆಸ್ ನ ಇನ್ನಷ್ಟು ಸುಲಭಗೊಳಿಸುವ ಬಗ್ಗೆ ಭಾರತ, ರಷ್ಯಾ 2 ರಾಷ್ಟ್ರಗಳು ಕೆಲಸ ಮಾಡ್ತಿವೆ. ಆಲ್ರೆಡಿ VTB ಮತ್ತು ಸ್ಬರ್ ಬ್ಯಾಂಕ್ ನಂತಹ ರಷ್ಯನ್ ಬ್ಯಾಂಕ್ಗಳು ಭಾರತದಲ್ಲಿ ತನ್ನ ಸೇವೆಯನ್ನ ಶುರು ಮಾಡಿವೆ. ಭಾರತಕ್ಕೆ ಬರೋ ರಷ್ಯನ್ ಪ್ರವಾಸಿಗರಿಗೆ ನಗದು ಮತ್ತು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಇನ್ನಷ್ಟು ಈಸಿ ಮಾಡೋಕು ಸರ್ವಿಸ್ ಪ್ರೊವೈಡ್ ಮಾಡ್ತಿವೆ. ಆರ್ಥಿಕ ಸಹಕಾರದ ಕುರಿತು ರಷ್ಯನ್ ಕಂಪನಿಗಳು ಮಷಿನರಿ ಹಾಗೂ ಎಲೆಕ್ಟ್ರಾನಿಕ್ ಸೆಕ್ಟರ್ ಗಳನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡ್ತಿವೆ. ಇದಕ್ಕಾಗಿ ಭಾರತದ ಮತ್ತಷ್ಟು ಸ್ಕಿಲ್ಡ್ ವರ್ಕರ್ಸ್ ಅನ್ನ ರಷ್ಯಾ ಹೈರ್ ಮಾಡ್ಕೊಳ್ತಿದೆ. ಭಾರತೀಯರು ಹೆಚ್ಚಾಗಿ ರಷ್ಯಾ ಕಡೆ ಒಲವನ್ನ ಹೊಂದಿರೋದ್ರಿಂದ
ನಮ್ಮ ರಾಯಭಾರ ಕಚೇರಿಯಲ್ಲೂ ಕೆಲಸ ಜಾಸ್ತಿ ಆಗ್ತಾ ಇದೆ ಅಂತ ವಿನಯ್ ಹೇಳಿದ್ದಾರೆ. ಸದ್ಯ ರಷ್ಯಾದಲ್ಲಿ ಎಲ್ಲಾ ಸೇರಿ 1,10,000 ಜನ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಈಗ ಟ್ರಂಪ್ ಟ್ಯಾರಿಫ್ ಕಾರಣದಿಂದ ಭಾರತ ಹೊಸ ಮಾರ್ಕೆಟ್ ಹುಡುಕ್ತಾ ಇರೋದ್ರಿಂದ ರಷ್ಯಾ ಕೂಡ ಆ ಕಡೆಯಿಂದ ಇನ್ನಷ್ಟು ಸಂಬಂಧ ಆಳ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಮತ್ತೊಂದು ಕಡೆ ಟ್ರಂಪ್ ಫೆಡರಲ್ ರಿಸರ್ವ್ ಗವರ್ನರ್ ಸ್ಥಾನದಿಂದ ಹಲವಾರು ಗವರ್ನರ್ಸ್ ಇರ್ತಾರೆ, ಅದರಲ್ಲಿ ಲೀಸಾ ಕುಕ್ ಅವರನ್ನ ತೆಗೆದುಹಾಕಿದ್ದಾರೆ. ಅಡ ಇಟ್ಟು ಸಾಲ ಪಡ್ಕೊಳ್ಳೋ ವಿಚಾರದಲ್ಲಿ ಇವರು ವಂಚನೆ ಮಾಡಿರೋ ಆರೋಪದ ಮೇಲೆ ಕ್ರಮ ತಗೊಂಡಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. 2021ರಲ್ಲಿ ಕುಕ್ ವಂಚಿಸಿ ಬ್ಯಾಂಕ್ನಿಂದ ಕಡಿಮೆ ಬಡ್ಡಿದರಕ್ಕೆ ಸಾಲ ಪಡೆದಿದ್ರು ಅನ್ನೋ ಆರೋಪ ಇತ್ತು. ಈ ಹಣದಿಂದ ಆರ್ಬರ್, ಮಿಶಿಗನ್ ಮತ್ತು ಅಟ್ಲಾಂಟಾದಲ್ಲಿ ಮನೆಗಳನ್ನ ತಗೊಂಡಿದ್ದಾರೆ ಅನ್ನೋ ಆರೋಪ. ಹೀಗಾಗಿ ಭ್ರಷ್ಟಾಚಾರ ಕಾರಣವೊಡ್ಡಿ ಟ್ರಂಪ್ ಇವ್ರನ್ನ ಫೆಡರಲ್ ರಿಸರ್ವ್ ಗವರ್ನರ್ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಫೆಡರಲ್ ರಿಸರ್ವ್ನ ಚೀಫ್ ಜೆರೋಮಿ ಪವಲ್ ಅವರಲ್ಲ, ಇವರು ಹಲವಾರು ಗವರ್ನರ್ಗಳಲ್ಲಿ ಇವರು ಒಬ್ರು. ಚೀಫ್ ಜೆರೋಮಿ ಪವಲ್ ಅವರೇ ಇದ್ದಾರೆ ಸದ್ಯಕ್ಕೆ. ಗಾಜಾದಲ್ಲಿ ಇಸ್ರೇಲ್ ನಾಗರಿಕರ ಮೇಲೆ ದಾಳಿ ಮಾಡಿ ಕ್ಷಮೆ ಕೇಳಿದೆ ಈ ಸಲ. ದಕ್ಷಿಣ ಗಾಜಾದ ನಾಜರ್ ಆಸ್ಪತ್ರೆಯಲ್ಲಿ ಹಮಸ್ ಉಗ್ರಗಾಮಿಗಳಿದ್ದಾರೆ ಅಂತ ಸ್ಫೋಟಕವನ್ನ ಹಾಕಿದ್ರು. ಆದರೆ ಇದರಲ್ಲಿ ಜನಸಾಮಾನ್ಯರು ಪ್ರಾಣ ಕಳ್ಕೊಂಡಿದ್ದಾರೆ. 5 ಪತ್ರಕರ್ತರು ಸೇರಿದಂತೆ ಕನಿಷ್ಠ 20 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಪೈಕಿ 4 ಹೆಲ್ತ್ ವರ್ಕರ್ಸ್ ಕೂಡ ಮೃತಪಟ್ಟಿದ್ದಾರೆ. ಈ ದಾಳಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವಿದಕ್ಕೆ ಕ್ಷಮೆ ಕೇಳ್ತೀವಿ, ಇದೊಂದು ಟ್ಯಾಕ್ಟಿಕಲ್ ಮಿಸ್ಟೇಕ್, ಹೇಗಾಯ್ತು ಅಂತ ತನಿಖೆ ಮಾಡ್ತೀವಿ. ಆದರೆ ಹಮಸ್ ಶುರು ಮಾಡಿರೋ ಈ ಯುದ್ಧವನ್ನ ನಾವು ಅಂತ್ಯ ಮಾಡ್ತೀವಿ, ಎಲ್ಲದಕ್ಕೂ ಅವರೇ ಹೊಣೆ ಅಂತ ಹೇಳಿದ್ದಾರೆ. ಇನ್ನು ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಶಾಂತಿ ಬೇಕು ಅಂದ್ರೆ ಯುದ್ಧಕ್ಕೆ ತಯಾರಾಗಿರಬೇಕು ಅಂತ ಭಾರತದ ಸೇನಾ ಮುಖ್ಯಸ್ಥ CDS ಅನಿಲ್ ಚೌಹಾಣ್ ಹೇಳಿದ್ದಾರೆ. ಭಾರತ ಶಾಂತಿ ಪ್ರಿಯ ದೇಶ, ನಾವು ಶಾಂತಿಯನ್ನ ಇಷ್ಟಪಡ್ತೀವಿ. ಹಾಗನ್ ಮಾತ್ರಕ್ಕೆ ನಾವು ಶಾಂತಿ ದೂತರಾಗೋಕೆ, ಶಾಂತಿ ಮೂರ್ತರಾಗೋಕೆ ಸಾಧ್ಯ ಇಲ್ಲ. ಎರಡನ್ನು ತಪ್ಪಾಗಿ ತಿಳಿಬಾರದು. ಶಾಂತಿ ಬೇಕು ಅಂದ್ರೆ ಯುದ್ಧಕ್ಕೆ ಪ್ರಿಪೇರ್ ಆಗಿರಬೇಕು. ಶಕ್ತಿಯಿಂದ ಶಾಂತಿ, ನಮ್ಮ ಹತ್ರ ಶಕ್ತಿ ಇದ್ರೆ ಶಾಂತಿನೂ ಸ್ಥಾಪನೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ನಮಗೆ ತುಂಬಾ ಪಾಠ ಕಲಿಸಿದೆ. ಆಗ ನಾವು ಕಲ್ತಿರೋ ಪಾಠಗಳನ್ನ ಇನ್ನಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೂ ಕೆಲವು ಇಂಪ್ಲಿಮೆಂಟ್ ಆಗ್ತಾ ಇದೆ, ಕೆಲಸ ಇನ್ನೂ ನಡೀತಾ ಇದೆ, ಆಪರೇಷನ್ ಕೂಡ ನಡೀತಾ ಇದೆ. ಈಗಿನ ಯುದ್ಧಗಳೇ ಡಿಫ್ರೆಂಟ್. ಈಗ ಯುದ್ಧ ಭೂಮಿಯಲ್ಲಿ ಮಾತ್ರ ಯುದ್ಧ ಆಗಲ್ಲ, ಇದಕ್ಕೆ ಜನರ ಬೆಂಬಲ ಕೂಡ ಬೇಕು. ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಕೂಡ ನಮ್ಮ ಉಸಿರಾಟ, ಅವು ಒಂದೇ ಬ್ಲೇಡ್ನ 2 ಅಲಗಿದ್ದ ಹಾಗೆ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರದೇಶದ ಆರ್ಮಿ ಕಾಲೇಜಿನ ಪ್ರೋಗ್ರಾಂನಲ್ಲಿ ಮಾತನಾಡುವಾಗ ಈ ರೀತಿ ಸ್ಟೇಟ್ಮೆಂಟ್ ಅನ್ನ CDS ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಮತ್ತೆ ಬಂದೂಕೋರರು ದಾಳಿ ಮಾಡಿದ್ದಾರೆ. ಪರಿಣಾಮ 5 ಪಾಕ್ ಸಿಬ್ಬಂದಿ ಮೃತಪಟ್ಟಿದ್ದಾರೆ, 17 ಜನ ಗಾಯಗೊಂಡಿದ್ದಾರೆ. ಎಲ್ಲಿ ಅಗೇನ್ TTP ಹಾವಳಿ ಜಾಸ್ತಿ ಇರೋ ಖೈಬರ್ ಪಾಖ್ತುಂಖ್ವಾದಲ್ಲಿ ಹಂಗು ಅನ್ನೋ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ಇನ್ನೊಂದು ಕಡೆ ಪಾಕ್ನ ಭಯೋತ್ಪಾದನಾ ನಿಗ್ರಹ ದಳ ಮತ್ತು ಸ್ಥಳೀಯ ಪೊಲೀಸರು ಸೇರಿ ಅಪ್ಪರ್ ದಿರ್ ಜಿಲ್ಲೆಯಲ್ಲಿ ದೊಡ್ಡ ಕಾರ್ಯಾಚರಣೆ ಶುರು ಮಾಡಿದ್ರು. ಪರಿಣಾಮ ಈ ವೇಳೆ 5 ಬಂಡುಕೋರರನ್ನು ಹೊಡೆದು ಹಾಕಲಾಗಿದೆ. ಘಟನೆಯಲ್ಲಿ ಓರ್ವ ನಾಗರಿಕ ಕೂಡ ಮೃತಪಟ್ಟಿದ್ದು 7 ಪೊಲೀಸರು ಗಾಯಗೊಂಡಿದ್ದಾರೆ. ಆದರೆ ಮೃತ ಬಂಡುಕೋರರು ಯಾವ ಸಂಘಟನೆಗೆ ಸೇರಿದವರು ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಸ್ಪಷ್ಟವಾಗಬೇಕಾಗಿದೆ. ಕ್ಯಾನ್ಬೆರಾದಲ್ಲಿರೋ ಇರಾನ್ ರಾಯಭಾರಿಯನ್ನು ಆಸ್ಟ್ರೇಲಿಯಾ ಉಚ್ಚಾಟಿಸಿದೆ. ಇರಾನ್ ರಾಯಭಾರಿ ಅಹಮದ್ ಅದೇಘಿ ಹಾಗೂ ಇತರ 3 ರಾಜತಾಂತ್ರಿಕ ಅಧಿಕಾರಿಗಳಿಗೆ ಆಸ್ಟ್ರೇಲಿಯಾ ಬಿಟ್ಟು ಹೋಗುವಂತೆ 7 ದಿನ ಟೈಮ್ ಕೊಡಲಾಗಿದೆ. ಕಳೆದ ವರ್ಷ ಸಿಡ್ನಿಯಲ್ಲಿ ಯಹೂದಿಗಳ ಮಾಲೀಕತ್ವದ ರೆಸ್ಟೋರೆಂಟ್ ಮೇಲೆ ಹಾಗೂ ಮೆಲ್ಬರ್ನ್ನಲ್ಲಿರೋ ಯಹೂದಿ ಪ್ರಾರ್ಥನಾ ಸ್ಥಳದ ಮೇಲೆ ದಾಳಿಯಾಗಿತ್ತು. ಇದರ ಹಿಂದೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದೆ ಅಂತ ಹೇಳಿ ಆಸ್ಟ್ರೇಲಿಯಾದ ಗುಪ್ತಚರ ಇಲಾಖೆ ಹೇಳಿತ್ತು. ಹೀಗಾಗಿ ಈಗ ನಮ್ಮ ನೆಲದಲ್ಲಿ ವಿದೇಶಿ ಪಡೆ ಅಪರಾಧ ಕೃತ್ಯ ನಡೆಸ್ತಾ ಇದೆ ಅಂತ ಹೇಳಿ ಈ ಕ್ರಮ ತಗೊಂಡಿದ್ದೀವಿ ಅಂತ ಆಸ್ಟ್ರೇಲಿಯಾ PM ಆಂಟನಿ ಅಲ್ಬನೀಸ್ ಹೇಳಿದ್ದಾರೆ. ವಿಯೆಟ್ನಾಂನಲ್ಲಿ ಕಾಜಿಕಿ ಚಂಡಮಾರುತ ತನ್ನ ಆರ್ಭಟ ಶುರು ಮಾಡಿದೆ. ಪರಿಣಾಮ ಕನಿಷ್ಠ 3 ಜನ ಮೃತಪಟ್ಟಿದ್ದಾರೆ. ಚಂಡಮಾರುತದ ಆರ್ಭಟಕ್ಕೆ ಸುಮಾರು 7,000 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. 28,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಭತ್ತ ಕೊಚ್ಕೊಂಡು ಹೋಗಿದೆ. 18,000 ಗಿಡ ಮರಗಳೆಲ್ಲ ಬಿದ್ದು ಹೋಗಿವೆ. ಭಾರಿ ಮಳೆಯಿಂದ ಪ್ರವಾಹ, ಭೂಕುಸಿತ ಉಂಟಾಗಬಹುದು ಅಂತ ಹವಾಮಾನ ಇಲಾಖೆ ಅಧಿಕಾರಿಗಳು ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಈ ಘಟನೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.